ಆಷಾಢ ಮಾಸ ಶುರುವಾಯಿತು ಅಂದರೆ ವೆದರ್ ಎಷ್ಟು ಕೂಲಾಗಿರುತ್ತಲ್ವ. ಅವಾಗವಾಗ ಬರುವಂಥ ಈ ಜೋರು ಮಳೆ, ಅದ್ರ ಜೊತೆಗೆ ಅಷ್ಟೇ ಜೋರಾಗಿ ಬೀಸುವಂಥ ಗಾಳಿ, ವಾತಾವರಣ ತುಂಬ ತಂಪಾಗಿರುತ್ತೆ. ಇವತ್ತು ನಾನು ಬೆಳಗಿನ ತಿಂಡಿಗೆ ತರಕಾರಿ ಸಾಗು ಹಾಗೆ ಅದ್ರ ಜೊತೆಗೆ ದೋಸೆನ ಮಾಡ್ತಾಯಿದ್ದೀನಿ. ತರಕಾರಿ ಸಾಗುಗೆ ನಾನಿಲ್ಲಿ ಎಲ್ಲ ಥರದ ತರಕಾರಿಗಳು ಹಾಗೆ ಬಟಾಣಿ ಕಾಳು ಇದನ್ನೆಲ್ಲ ಉಪ್ಪು ಅರಿಶಿನ ಹಾಕಿ ಚೆನ್ನಾಗಿ ಒಗ್ಗರಣೆಯಲ್ಲಿ ಬೇಯಿಸ್ಕೊಂಡಿದ್ದೀನಿ. ಅದಾದ ನಂತರ ಸಾಗುಗೆ ಮಾಡ್ಕೊಂಡಿರುವಂಥ ಮಸಾಲನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತು ಅರಿಶಿನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಕುಕ್ಕರಲ್ಲಿ 2 ವಿಷಲ್ ಬೇಯಿಸ್ಕೊಂಡ್ರೆ ರುಚಿಯಾಗಿರುವಂಥ ಹೆಲ್ತಿಯಾಗಿರುವಂಥ ತರಕಾರಿ ಸಾಗು ರೆಡಿಯಾಗಿದೆ. ಇದ್ರ ಜೊತೆಗೆ ನಾನಿವತ್ತು ದೋಸೆನ ಮಾಡ್ತಾಯಿದ್ದೀನಿ. ಹಾಗೆ ಇದೇ ಸಾಗು ಜೊತೆಗೇ ನಾನು ಮಧ್ಯಾಹ್ನಕ್ಕೆ ಚಪಾತಿ ಕೂಡ ಮಾಡಿಕೊಟ್ಟಿದ್ದೆ. ಮನೆಯಲ್ಲೆಲ್ಲರೂ ಇಂಥದ್ದೇ ಅಡುಗೆ ಬೇಕು ಅಂತ ಕೇಳಿದಾಗ ನಾವು ಅದೇ ಖುಷಿಯಲ್ಲಿ ಪ್ರೀತಿಯಿಂದ ಅದೇ ಅಡುಗೆನ ಮಾಡಿಕೊಟ್ಟಾಗ ಅವರು ಅದನ್ನು ಖುಷಿಯಿಂದ ತಿಂದು ಚೆನ್ನಾಗಿದೆ